ರುಮಟಾಯ್ಡ್ ಆರ್ಥ್ರೈಟಿಸ್ ರೋಗಿಯು ಆಹಾರದ ಬಗ್ಗೆ ಏನು ತಿಳಿದುಕೊಳ್ಳಬೇಕು? ರುಮಟಾಯ್ಡ್ ಆರ್ಥ್ರೈಟಿಸ್ಗೆ ಯಾವುದೇ ನಿರ್ದಿಷ್ಟವಾದ ಆಹಾರವಿದೆಯೇ? ರುಮಟಾಯ್ಡ್ ಆರ್ಥ್ರೈಟಿಸ್ ಇಂದ ಬಳಲುತ್ತಿರುವವರಿಗೆ ಯಾವ ಆಹಾರ ಕ್ರಮವು ಉತ್ತಮವಾಗಿದೆ ಎಂಬುದರ ಬಗ್ಗೆ ಅನೇಕ ಜನರು ಸಾಮಾನ್ಯವಾಗಿ ಚಿಂತಿಸುತ್ತಾರೆ. ಆದರೆ ಈ ಸ್ಥಿತಿಗೆ ನಿರ್ದಿಷ್ಟವಾದ ಆಹಾರವಿಲ್ಲ ಎಂದು ತಿಳಿಯುವುದು ಮುಖ್ಯ. ಸಾಮಾನ್ಯವಾಗಿ ಆರೋಗ್ಯಕರ ಆಹಾರ ತಿನ್ನುವುದರಿಂದ ಮತ್ತಷ್ಟು ಸಮಸ್ಯೆಗಳನ್ನು ತಡೆಯಬಹುದು ಮತ್ತು ಆರೋಗ್ಯದ ಮೇಲೆ ಒಳ್ಳೆ ತರದ ಪರಿಣಾಮ ಬೀರಬಹುದು. ಆರೋಗ್ಯಕರ ಊಟವು ಹೆಚ್ಚಿನ ಪ್ರಮಾಣದ ತರಕಾರಿಗಳು, ಸಾಕಷ್ಟು ಧಾನ್ಯಗಳು ಮತ್ತು ಕಾಳುಗಳು ಅಥವಾ ಬೀನ್ಸ್ ಜೊತೆಗೆ ಬೀಜಗಳು ಮತ್ತು ಮೊಸರನ್ನು ಹೊಂದಿರುತ್ತದೆ. ಸರಳವಾದ ಬದಲಾವಣೆಗಳನ್ನು ಮಾಡುವ ಮೂಲಕ ನೀವು ಮನೆಯಲ್ಲಿ ಬೇಯಿಸಿದ ನಿಮ್ಮ ಸಾಮಾನ್ಯ ಆಹಾರವನ್ನು ತಿನ್ನುವುದನ್ನು ಮುಂದುವರಿಸಬಹುದು. ತಟ್ಟೆಯನ್ನು 4 ಭಾಗಗಳಾಗಿ ಮಾಡಿ. 1 ಭಾಗ ಕಾರ್ಬೋಹೈಡ್ರೇಟ್ಗಳು. ಇದರಲ್ಲಿ ನೀವು ಅನ್ನ ಅಥವಾ ಚಪಾತಿಯನ್ನು ತೆಗೆದುಕೊಳ್ಳಬಹುದು. ಅಲ್ಲದೆ ರಾಗಿ, ಕೆಂಪು ಅಕ್ಕಿ ಅಥವಾ ಧಾನ್ಯಗಳಿಂದ ಮಾಡಿದ ಆಹಾರವನ್ನು ಸೇವಿಸಬಹುದು. 1 ಭಾಗ ಪ್ರೋಟೀನ್. ಮೊಟ್ಟೆ, ಯಾವುದೇ ರೀತಿಯ ಬೇಳೆ, ಪನೀರ್ ಅಥವಾ ಟೋಪು, ಬೇಯಿಸಿದ ಚಿಕನ್ ಅಥವಾ ಮೀನಿನಂತಹ ಆಹಾರವನ್ನು ಸೇರಿಸಿ. 1 ಭಾಗ ತರಕಾರಿಗಳು. ಹಸಿರು ತರಕಾರಿಗಳು, ಗೆಡ್ಡೆಗಳು, ಸ್ಥಳೀಯವಾಗಿ ಸಿಗುವ ವಿವಿಧ ತರಕಾರಿಗಳನ್ನು ಸೇರಿಸಿ. 1 ಭಾಗ ಹಣ್ಣುಗಳು. ಕಲ್ಲಂಗಡಿ, ಮೋಸಂಬಿ ಅಂತಹ ಸಿಟ್ರಸ್ ಹಣ್ಣುಗಳು ಅಥವಾ ದ್ರಾಕ್ಷಿಗಳಂತಹ ಒಂದು ಸಂಪೂರ್ಣ ಕಾಲೋಚಿತ ಹಣ್ಣನ್ನು ಸೇರಿಸಿ. ಆಹಾರಗಳು ನಿಮ್ಮ ಕೀಲುಗಳಿಗೆ ಹಾನಿ ಮಾಡುವುದಿಲ್ಲ, ಆದ್ದರಿಂದ ಅವುಗಳು ಶೀತ, ಬಿಸಿ ಅಥವಾ ಗ್ಯಾಸಿ ಎಂದು ಚಿಂತಿಸಬೇಡಿ. ಮೆಡಿಟರೇನಿಯನ್ ಆಹಾರದ ಮೇಲಿನ ಸಂಶೋಧನೆಯು ನಿಮ್ಮ ಆರೋಗ್ಯದ ಮೇಲೆ ಅನೇಕ ಸಕಾರಾತ್ಮಕ ಪರಿಣಾಮಗಳನ್ನು ಹೊಂದಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸುತ್ತದೆ. ಮೆಡಿಟರೇನಿಯನ್ ಆಹಾರವು ಈ ಕೆಳಗಿನಂತಿರುತ್ತದೆ. ಪ್ರತಿದಿನ ತಾಜಾ ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ಸೇವಿಸಿ. ಪ್ರತಿದಿನ 5 ಅಥವಾ ಹೆಚ್ಚಿನ ತರಕಾರಿಗಳನ್ನು ಸೇವಿಸಿ, ವಿವಿಧ ಬಣ್ಣದ ತರಕಾರಿಗಳನ್ನು ಸೇರಿಸಿ. ಕಡಲೆ, ಮಸೂರ ಅಥವಾ ಬೀನ್ಸ್ನಂತಹ ದ್ವಿದಳ ಧಾನ್ಯ ಆಧಾರಿತ ಊಟದೊಂದಿಗೆ ಪ್ರತಿ ವಾರ ಮಾಂಸದ ಊಟವನ್ನು ಬದಲಾಯಿಸಿ. ನಿಮ್ಮ ಅಡುಗೆ ಮಾಡಲು ಮತ್ತು ಸಲಾಡ್ಗಳನ್ನು ಮಾಡಲು ಅನಾರೋಗ್ಯಕರ ಕೊಬ್ಬುಗಳು ಮತ್ತು ತೈಲಗಳ ಬದಲಾಗಿ ಹೆಚ್ಚುವರಿ ಆಲಿವ್ ಎಣ್ಣೆಯನ್ನು ಉಪಯೋಗಿಸಿ. ಸಾಲ್ಮನ್, ಟ್ಯೂನಾ ಅಥವಾ ಮ್ಯಾಕೆರೆಲ್ನಂತಹ ಎಣ್ಣೆಯುಕ್ತ ಮೀನುಗಳನ್ನು ವಾರಕ್ಕೆ 2 ಬಾರಿ ಸೇವಿಸಿ. ಟಿವಿ ನೋಡುವಂತಹ ಯಾವುದೇ ಅಡೆತಡೆಗಳಿಲ್ಲದೆ ಊಟ ಮತ್ತು ತಿಂಡಿಗಳನ್ನು ಸೇವಿಸಿ. ಆಹಾರ ಮತ್ತು ಆರ್ಥ್ರೈಟಿಸ್ ನಡುವಿನ ಪ್ರಮುಖ ಸಂಬಂಧವೆಂದರೆ ತೂಕ. ಹೆಚ್ಚಿನ ತೂಕವು ಕೆಲವು ವಿಶೇಷ ಔಷಧಿಗಳನ್ನು ನಿಷ್ಪರಿಣಾಮಕಾರಿಯಾಗಿಸುತ್ತದೆ. ಇದು ರೋಗದ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಉಪಶಮನವನ್ನು ವಿಳಂಬಗೊಳಿಸುತ್ತದೆ. ನೀವು ಹೆಚ್ಚು ದೇಹದ ತೂಕವನ್ನು ಹೊಂದಿದ್ದೀರಿ ಎಂದರೆ, ನಿಯಮಿತ ವ್ಯಾಯಾಮದೊಂದಿಗೆ ಆರೋಗ್ಯಕರ ಆಹಾರವನ್ನು ಸಂಯೋಜಿಸುವ ಮೂಲಕ ಹೆಚ್ಚಿನ ತೂಕವನ್ನು ಕಳೆದುಕೊಳ್ಳಲು ಸಹಾಯವಾಗುತ್ತದೆ. ಆದರ್ಶ ತೂಕ ನಿರ್ವಹಣೆ ಮುಖ್ಯವಾಗಿದೆ. ಈ ಹಿಂದೆ ನೀವು ಅನುಸರಿಸಿದ ಯಾವುದೇ ತಪ್ಪು ಆಹಾರದಿಂದ ಈ ರೋಗ ಬಂದಿಲ್ಲ, ಆದಾಗ್ಯೂ ನಿಮ್ಮ ಮಧುಮೇಹ, ಅಧಿಕ ರಕ್ತದೊತ್ತಡ, ಹೃದ್ರೋಗ, ಮೂತ್ರಪಿಂಡದ ಕಾಯಿಲೆ ಅಥವಾ ಯಾವುದೇ ಇತರ ಕಾಯಿಲೆ ಇದ್ದರೆ, ದಯವಿಟ್ಟು ಆ ಕಾಯಿಲೆಗೆ ಆಹಾರದ ಬಗ್ಗೆ ನಿಮ್ಮ ವೈದ್ಯರ ಸೂಚನೆಗಳನ್ನು ಅನುಸರಿಸಿ. ನೀವು ಅವುಗಳನ್ನು ಸೇವಿಸಿದಾಗ ಕೆಲವು ಆಹಾರಗಳು ರೋಗದಲ್ಲಿ ಹೆಚ್ಚಳ ಉಂಟುಮಾಡಿದರೆ, ಆ ನಿರ್ದಿಷ್ಟ ಆಹಾರಗಳನ್ನು ತಪ್ಪಿಸುವುದು ಉತ್ತಮ. ನಿಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದರ ಬಗ್ಗೆ ಗಮನ ಕೊಡಿ ಮತ್ತು ಅದಕ್ಕೆ ಅನುಗುಣವಾಗಿ ಹೊಂದಾಣಿಕೆಗಳನ್ನು ಮಾಡಿ. ರುಮಟಾಯ್ಡ್ ಸಂಧಿವಾತದ ರೋಗ ನಿಯಂತ್ರಣವನ್ನು ಸುಧಾರಿಸಲು ಯಾವುದೇ ಮಲ್ಟಿವಿಟಮಿನ್ ಪೂರಕಗಳು ಅಥವಾ ನ್ಯೂಟ್ರಾಸ್ಯೂಟಿಕಲ್ಗಳನ್ನು ಖರೀದಿಸಲು ಹೆಚ್ಚುವರಿ ಹಣವನ್ನು ಖರ್ಚು ಮಾಡುವ ಅಗತ್ಯವಿಲ್ಲ, ಏಕೆಂದರೆ ಅವು ಕೆಲಸ ಮಾಡುವುದಿಲ್ಲ. ನಿಮ್ಮ ಚಿಕಿತ್ಸೆ ನೀಡುವ ವೈದ್ಯರು ಕೆಲವು ರೋಗ ಪ್ರಕ್ರಿಯೆಗಳು ಅಥವಾ ಚಿಕಿತ್ಸೆಗಳು ಮೂಳೆಯ ಆರೋಗ್ಯ, ಉದಾಹರಣೆಗೆ ಆಸ್ಟಿಯೋಪೊರೋಸಿಸ್ ಅಥವಾ ಹೃದಯದ ಆರೋಗ್ಯದೊಂದಿಗೆ ಸಂಬಂಧ ಹೊಂದಿರಬಹುದು ಎಂದು ಭಾವಿಸಿದರೆ ಮಾತ್ರ ವಿನಾಯಿತಿ ಇರಬಹುದು. ಅದಕ್ಕೆ ನಿಮ್ಮ ವೈದ್ಯರು ಸೂಚಿಸಿದ ಪೂರಕಗಳನ್ನು ತೆಗೆದುಕೊಳ್ಳಿ.